ಹಿಂದೆ ಬಗ್ದಾದಲ್ಲಿ ಒಬ್ಬ ಸುಲ್ತಾನ ಇದ್ದ. ಅವನ ಹೆಸರು ನಿರ್ಮೋದ್ ಅಂತ. ಅವನಂಥ ನೀಚ ದೊರೆ ಬಹುಶಃ ಇತಿಹಾಸದಲ್ಲಿ ಎದ್ದು ಕಾಣಲಿಕ್ಕಿಲ್ಲ. ಅವನಿಗೆ ತನ್ನ ಸುಖ ಬಿಟ್ಟರೆ ಜಗತ್ತಲ್ಲಿ ಇನ್ನು ಯಾವುದು ಮುಖ್ಯ ಇರಲಿಲ್ಲ. ತನಗೆ ಸಂತೋಷ ದೊರಕೋದಾದರೆ ಅಥವಾ ಯಾರಿಗಾದರೂ ತೊಂದರೆ ಕೊಟ್ಟಾನು, ಚಿತ್ರಹಿಂಸೆ ಮಾಡ್ಯಾನು. ಅವನ ಉಪಟಳ ಎಷ್ಟಾಗಿತ್ತು ಅಂದರೆ ಜನ ತಲ್ಲಣಿಸಿ ಹೋಗಿದ್ರು. ಅವನ ಬುದ್ಧಿ ಹೇಳೋರು ಯಾರು? ಅಕಸ್ಮಾತ್ ಯಾರಾದರೂ ಒಂದು ಸಲಹೆ ಕೊಟ್ಟರೆ ಮರುಕ್ಷಣದಲ್ಲೂ ತಲೆಹಾರಿ ಹೋಗ್ತಿತ್ತು. ಒಂದು ದಿವಸ ಸುಲ್ತಾನನ ದರ್ಬಾರ್ ನಡೆದಿದೆ. ಅವನ ಮುಂದೆ ಅಪರಾಧಿ ನಿಂತಿದ್ದಾನೆ. ಅಪರಾಧ ವಿಚಾರಣೆ ಮಾಡಿ ಅವನು ಶಿಕ್ಷೆ ಕೊಡಬೇಕು. ಅಪರಾಧಿ ಹೆಸರು ಫಹಕ್ ಅಂತ. ಫಹಕ್ ಒಬ್ಬ ದೊಡ್ಡ ತತ್ವಜ್ಞಾನಿ. ಆತ ಭಗವಂತನೊಬ್ಬನ್ನು ಬಿಟ್ಟು ಯಾರಿಗೂ ತಲೆ ಬಗ್ಗೋದಿಲ್ಲ. ಅವನು ಆತ ರಾಜನಿಗಿಂತ ದೇವರು ದೊಡ್ಡವನು ಅಂತ ಪ್ರವಚನ ಮಾಡ್ತಿದ್ದ. ಸರಿ ಅಲ್ವಾ? ರಾಜ ಇದ್ದಾನೆ, ಹೋಗ್ತಾನೆ. ದೇವರು ಯಾವಾಗಲೂ ಇರೋನು. ಆದ್ದರಿಂದ ರಾಜನಿಗಿಂತ ದೇವರು ದೊಡ್ಡವನು ಅಂತ ಪ್ರವಚನ ಮಾಡ್ತಿದ್ದ. ಆದ್ದರಿಂದ ಅವನು ರಾಜದ್ರೋಹದ ಆಪಾದನೆ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಸುಲ್ತಾನ ಫಹಾಕನಿಗೆ ಹೊರಿಸಿದಂಥ ಅಪರಾಧಗಳ ಪಟ್ಟಿ ನೋಡ್ತಾ ಇದ್ದ. ಸಭಿಕರೆಲ್ಲ ಉಸಿರು ಹಿಡಿದು ನೋಡ್ತಾ ಇದ್ರು. ಪಾಪ ಫಹಾಕನಿಗೆ ಯಾವ ಶಿಕ್ಷೆ ಕೊಡ್ತಾನೋ ಏನೋ, ಎಲ್ಲರಿಗೂ ಚಿಂತೆ. ಆಗ ಒಂದು ನೊಣ ಬಂದು ಸುಲ್ತಾನ್ ಮೂಗಿನ ಮೇಲೆ ಕೂತ್ಕೊಂತಂತೆ. ಆತ ಕೈ ಬೀಸಿ ಅದನ್ನು ಹಾರಿಸ್ದ. ಅದು ಒಂದೆರಡು ಸುತ್ತು ಹಾಕಿ ಮತ್ತೆ ಬಂದು ಮೂಗಿನ ಮೇಲೆ ಕೂತ್ಕೊಂತು. ಈ ಸಲ ಅವನ ಕೋಪದಿಂದ ಎರಡೂ ಕೈ ಬೀಸಿ ಟಪ್ ಅಂತ ಹೊಡೆದು ಅದನ್ನು ಕೊಲ್ಲೋದಕ್ಕೆ ನೋಡ್ದ. ತಪ್ಪಿಸ್ಕೊಂಡೋಯ್ತು. ಹಾರಿ ಮತ್ತೊಂದು ತಲೆಗೆ ಪ್ರದಕ್ಷಿಣೆ ಹಾಕಿ ಮತ್ತೆ ಮೂಗಿನ ಮೇಲೆ ಕೂತ್ಕೊಂತು. ಆ ನಿರ್ಮೋದನಿಗೆ ತಡೆಯೋಕ್ಕೆ ಅಸಾಧ್ಯ ಆಯಿತು. ಜೋರಾಗಿ ಕಿರಿಸಿದ. ಛೇ, ಎಂಥ ದರಿದ್ರ ನೊಣ ಇದು! ಈ ನೊಣ ಸೃಷ್ಟಿಯಾದರೂ ಯಾಕಾಯ್ತೋ? ಅಪರಾಧಿ ಸ್ಥಾನದಲ್ಲಿ ನಿಂತಿದ್ನಲ್ಲ ಫಹಾಕ ನಕ್ ಹೇಳಿದ್ದಂತೆ, ಅದು ಸೃಷ್ಟಿಯಾದದ್ದು ನಿನ್ನಂಥ ನಿಷ್ಕರುಣಿಗಳ ಸಲುವಾಗಿ. ಏನು ಹೇಳುತ್ತೆ ಗೊತ್ತಾ? ನಿನ್ನಂಥ ರಣಹೇಡಿ ಕೈಯಲ್ಲಿ ಒಂದು ನೊಣ ಕೂಡ ಕೊಲ್ಲೋಕ್ಕಾಗೋಲ್ಲ ಅಂತ ತೋರಿಸೋದಕ್ಕದು. ಎಷ್ಟು ಚಂದ ಮಾತಲ್ವ ಇದು. ನೊಣ ಯಾಕೆ ಸೃಷ್ಟಿ ಆಯಿತು ಗೊತ್ತಾ? ನಿನ್ನಂಥ ರಣಹೇಡಿ ಇದೆಯಲ್ಲ ನೀನು, ಸಿಂಹಾಸನ ಮೇಲೆ ಕೂತು ಜನರು ತಲೆ ಕತ್ತರಿಸ್ತೀಯಲ್ಲ, ಎದುರಿಗೆ ಬಂದು ಕತ್ತರಿಸೋ ನೋಡೋಣ. ನೀನು ಅಧಿಕಾರದಿಂದ ದರ್ಪದಿಂದ ಮನುಷ್ಯರ ಮೇಲೆ ಅನ್ಯಾಯ ಮಾಡ್ಬೋದು. ಆದರೆ ಈ ನೊಣದಂಥ ಒಂದು ಹುಳು ಕೂಡ ನೀನು ದರ್ಪವನ್ನು ತಿರಸ್ಕಾರ ಮಾಡ್ತದೆ. ಆ ನೊಣ ಹೊಲಸಿನ ಮೇಲೆ ಕೂತ್ಕೊಳ್ಳುತ್ತೆ, ನಂತರ ಬಂದು ನಿನ್ನ ಮುಖದ ಮೇಲೆ ಕೂಡತ್ತೆ. ಯಾಕಂದರೆ ಎರಡೂ ಒಂದೇ. ಯಾರಿಗೆ ಮತ್ತೊಬ್ಬರ ಬಗ್ಗೆ ಸಹಾನುಭೂತಿ ಕರುಣೆ ಇಲ್ವೋ ಅವರೆಲ್ಲ ಹೊಲಸಿನ ಮೂಟೆ ಇದ್ದ ಹಾಗೆ. ದೇವರು ಮನಸ್ಸು ಮಾಡಿದರೆ ನಿನ್ನಂಥ ನೊಣದಿಂದೇ ಕೊಲ್ಲಿಸಬಲ್ಲ. ಆದರೆ ಕರುಣಾಮಯಿ ಆದ್ದರಿಂದ ತಿದ್ದುಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾನೆ ನಿನಗೆ. ವಿಚಾರ ಮಾಡು ಅಂತ ಫಹಾಕ್ ಹೇಳಿದ. ಸಭಿಕರಿಗೆಲ್ಲ ಖಾತ್ರಿ ಆಯಿತು. ತಲೆ ಹೋಯ್ತು ಫಹಾಕಂದು. ಒಂದು ಸಲಹೆ ಕೊಟ್ಟರೆ ತಲೆ ಕತ್ತರಿಸುವಂಥ ರಾಜ ಇಷ್ಟೆಲ್ಲ ಬೈದರೆ ಬಿಡ್ತಾನ? ಆದರೆ ಆಶ್ಚರ್ಯ ಆದದ್ದು, ಸಭೆಯನ್ನು ಬರಖಾಸ್ತು ಮಾಡಿದ ಸುಲ್ತಾನ ಫಹಾಕನನ್ನು ಬಿಡುಗಡೆ ಮಾಡಿಬಿಟ್ಟ. ಮುಂದೆ ಕಥೆಯಲ್ಲಿ ಹೇಳ್ತಾರೆ, ಆತ ಕ್ರೂರತನವನ್ನು ಕೊರೆದು ಪ್ರೀತಿಯಿಂದ ರಾಜ್ಯಭಾರ ಮಾಡಿದ, ಕ್ರೂರತನ ಬಿಟ್ಟ ಅಂತ ಹೇಳ್ತಾರೆ. ನನಗೆ ಇದು ಕಥೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಯಾವುದೋ ಪೂರ್ವಜನ್ಮದ ಪುಣ್ಯದಿಂದ ಒಂದು ಕೆಲ ಕಾಲ ಅಧಿಕಾರ ಸಿಗುತ್ತೆ ಜನಕ್ಕೆ. ಯಾವುದೋ ಅಧಿಕಾರ ಸಿಗುತ್ತೆ. ಸಿಕ್ಕಾಗ ಜನ ತೋರಿಸುವಂಥ ದರ್ಪ ಇದೆಯಲ್ಲ, ಅಹಂಕಾರ, ದುರಾಡಳಿತ, ಸಮಾಜವನ್ನು ಲೂಟಿ ಮಾಡೋದನ್ನು ನೋಡಿದಾಗ ನನಗೆ ಅನಿಸೋದು ಒಂದೇ, ಅವ್ರಿಗೆ ಕೂಡ ಫಹಾಕನಂಥವ್ರು ಯಾರಾದರೂ ಬಂದು ನಿಂತ್ಕೋಬೇಕು, ಮುಂದೆ ನಿಂತು ಹೇಳಬೇಕು, ನಿಮ್ಮದೇನು ವರ್ತನೆ ಇದೆಯಲ್ಲ, ಈಗ ದುರ್ವರ್ತನೆ ನಡೀತಾ ಇದೆಯಲ್ಲ, ಅಹಂಕಾರ ಪ್ರದರ್ಶನ ಆಗ್ತಾ ಇದೆಯಲ್ಲ, ಅದೇನು ಠೇಂಕಾರ, ಶಾಶ್ವತವಾಗಿರೋರು ಹಾಗೆ ನೋಡೋಕೆ ಅನಿಸುತ್ತೆ, ಅದು ಅದ್ಭುತ ಅನಿಸ್ಬಿಡುತ್ತೆ ನೋಡಿದಾಗ. ಅಂಥ ದುರ್ಗುಣಗಳ ಮೂಟೆ ಇದ್ದಂಗೆ ಇರ್ತಾರೆ ಕೆಲವರು. ಅಂಥವ್ರು ನೋಡಿದಾಗ ಫಹಾಕ್ ಇರಬೇಕು ಅನಿಸುತ್ತೆ. ಫಹಾಕ್ ಬಂದು ಹೇಳಬೇಕು, ನಿಮಗಿಂತ ನೊಣ ವಾಸಿ, ನೊಣ ಕೊಲ್ಲಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಇನ್ನೇನು ಮಾಡ್ತೀರಿ? ಅಧಿಕಾರ ಇರೋ ದಿವಸ ಅಬ್ಬರಿಸ್ತೀರಿ, ಆಮೇಲೆ ಕೊಚ್ಚಿಕೊಂಡು ಹೋಗ್ತೀರಿ ಅಂತ ಹೇಳಬೇಕಾಗತ್ತೆ.